Hello my dear students, ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡೋದು ನಿಮ್ಮ +2 ಆದ್ಮೇಲೆ ಈವನ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಅಥವಾ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಅಥವಾ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರುವ ಸ್ಟೂಡೆಂಟ್ಸ್ ಕಂಪನಿ ಸೆಕ್ರೆಟರಿ ಅಥವಾ ಸಿಎಸ್ ಎಂಬ ಒಂದು ಪ್ರೊಫೆಷನ್ ಅನ್ನು ಸೆಲೆಕ್ಟ್ ಮಾಡಿದವರಿದ್ದಾರೆ, ಸೆಲೆಕ್ಟ್ ಮಾಡಲಿಕ್ಕೆ ಪ್ಲಾನ್ ಮಾಡೋರಿದ್ದಾರೆ. ಆಕ್ಚುಲಿ ಈ ಕಂಪನಿ ಸೆಕ್ರೆಟರಿ ಕೋರ್ಸ್ ಅಂದ್ರೆ ಏನು, ವರ್ತ್ ಏನು, ಮುಂದಕ್ಕೆ ಏನಾದರೂ ಆಪರ್ಚುನಿಟೀಸ್ ಇದೆಯಾ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಡೀಟೇಲ್ಸ್ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ನನ್ನ ಹೆಸರು ರಾಬಿನ್ ಥಾಮಸ್. ಈಗ ನಾನು ಕಂಪನಿ ಸೆಕ್ರೆಟರಿ ಪ್ರೊಫೆಷನಲ್ ಕೋರ್ಸಸ್ ಮಾಡ್ತಾ ಇದ್ದೀನಿ. ಸೊ ನಮಗೆ ಡಿಸ್ಕಸ್ ಮಾಡುವ ಏನಿದು ಕಂಪನಿ ಸೆಕ್ರೆಟರಿ, ಆಕ್ಚುಯಲ್ ನಿಮ್ಮ ಜಾಬ್ ಏನು. ಸಿಂಪಲ್ ಆಗಿ ಫಸ್ಟ್ ನಮಗೆ ನೋಡುವ, ಇಫ್ ಯು ಆರ್ ಪ್ಲಾನಿಂಗ್ ಟು ಡೆವಲಪ್ ಯುವರ್ ಕರಿಯರ್ ಆಸ್ ಎ ಕಂಪನಿ ಸೆಕ್ರೆಟರಿ, ಸೊ ಎ ಕಂಪನಿ ಸೆಕ್ರೆಟರಿ ಈಸ್ ಅ ಸೀನಿಯರ್ ಪೊಸಿಷನ್ ಇನ್ ಆರ್ಗನೈಸೇಷನ್. ಈ ಒಂದು ಮೆಸೇಜ್ ಅಥವಾ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕಂಪ್ಲೀಟ್ ನಾನು ಗೂಗಲ್ ಇಂದ ತೆಗೆದು, ಯಾಕಂತ ಹೇಳಿದ್ರೆ ನೀವು ನಾಳೆ ಸರ್ಚ್ ಮಾಡೋದು ಇದೇ ತರ ವಾಟ್ ಇಸ್ ದ ಮೀನಿಂಗ್ ಆಫ್ ಕಂಪನಿ ಸೆಕ್ರೆಟರಿ ಅಂತ ಹೇಳುವಾಗ ಫಸ್ಟ್ ಗೂಗಲ್ ಸಜೆಸ್ಟ್ ಮಾಡಿದ್ವಿ ದ ಸೀನಿಯರ್ ಮೋಸ್ಟ್ ಪೊಸಿಷನ್ ಇನ್ ಅ ಕಂಪನಿ ಆರ್ ಎ ಕಾರ್ಪೊರೇಟ್ ಆರ್ ಎನಿ ಕೈಂಡ್ ಆಫ್ ಆರ್ಗನೈಸೇಷನ್. ಇಲ್ಲಿ ಒಂದು ಕಂಪನಿ ಡೆವಲಪ್ ಆಗುವ ತರ, ಈ ಒಂದು ಕಂಪನಿ ಯಾವ ತರ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಏನಾದ್ರೂ ಫ್ರಾಡುಲೆಂಟ್ ಆಕ್ಟಿವಿಟಿ ಮಾಡ್ತಾ ಇದ್ದಾರಾ, ಸೊ ಈ ತರ ಡೀಟೇಲ್ಸ್ ಅನ್ನು ಎಲ್ಲ ನಾವು ಗವರ್ಮೆಂಟ್ಗೆ ತಿಳಿಯಪಡಿಸಬೇಕು. ಈ ಒಂದು ಸಂದರ್ಭದಲ್ಲಿ ಕಂಪನಿ ಈ ತರ ಎಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡ್ತಿದ್ದಾರೆ, ದಟ್ ಈಸ್ ಕಾಲ್ಡ್ ಆಸ್ ಕಂಪ್ಲೈಯನ್ಸ್. ಸೊ ಕಂಪನಿ ಒಬೇ ಮಾಡುವ ಎಲ್ಲಾ ವಿಷಯಗಳನ್ನು ನಾವು ಕರೆಕ್ಟ್ ಆಗಿ ಗವರ್ಮೆಂಟ್ಗೆ ಇನ್ಫಾರ್ಮ್ ಮಾಡುವ ಮೀಡಿಯೇಟರ್ ಆಗಿ ಮೇನ್ ಆಗಿ ಕಂಪನಿ ಸೆಕ್ರೆಟರಿ ಕೆಲಸ ಬರುತ್ತೆ. ಅಥವಾ ಸುಮ್ಮನೆ ಕಂಪನಿ ಸೆಕ್ರೆಟರಿ ಅಂತ ಹೇಳುವಾಗ ಸುಮ್ಮನೆ ಕುತ್ಕೊಂಡು ಬರಿತಾ ಇರುವುದಲ್ಲ ಕಂಪನಿ ಸೆಕ್ರೆಟರಿ. ದ ಸೆಕ್ರೆಟರಿ ಪೋಸ್ಟ್ ಬಟ್ ಇನ್ ದ ಟಾಪ್ ಮೋಸ್ಟ್ ಸೆಕ್ರೆಟರಿ ಪೋಸ್ಟ್ ಟಾಪ್ ಮೋಸ್ಟ್ ಕಂಪನಿದು ಅಥವಾ ಕಾರ್ಪೊರೇಟ್ ಟಾಪ್ ಮೋಸ್ಟ್ ಅಲ್ಲಿ ನಾವು ಕುತ್ಕೊಂಡು ನಾವು ಈ ತರ ರೆಕಾರ್ಡಿಂಗ್ ನಾವು ವರ್ಕ್ ಮಾಡ್ತಿದ್ದೀವಿ. ಸಿಂಪಲ್ ಆಗಿ ಹೇಳುವಾಗ ಲೀಗಲ್ ಅಡ್ವೈಸ್ ಟು ದ ಕಂಪನಿ ಲೀಗಲ್ ಕಂಪ್ಲೈನ್ಸ್ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ನಾವು ಗವರ್ಮೆಂಟ್ ಅಂತ ಹೇಳೋದು ಒಂದೊಂದು ಅಥಾರಿಟಿ ಇದೆ, ಪ್ಲೈನ್ ಆಗಿ ನಾವು ಗವರ್ಮೆಂಟ್ ಅಂತ ಹೇಳ್ಬೋದು. ಕ್ಲಿಯರಾ? ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಕೀ ಮ್ಯಾನೇಜರಿಯಲ್ ಪರ್ಸನಲ್. ಒಂದು ಕಂಪನಿಯ ಟಾಪ್ ಮೋಸ್ಟ್ ಆಗಿರುವ ಸಿಇಒ, ಮ್ಯಾನೇಜಿಂಗ್ ಡೈರೆಕ್ಟರ್ ಅಥವಾ ಚೀಫ್ ಫೈನಾನ್ಷಿಯಲ್ ಆಫೀಸರ್ದು ಒಂದು ಗ್ರೂಪ್ ಇದೆ. ಆ ಗ್ರೂಪ್ ಅಲ್ಲಿ ಒಬ್ಬ ಕಂಪನಿ ಸೆಕ್ರೆಟರಿ ಕೂಡ ಬೇಕು. ಎಲ್ಲ ಕಂಪನಿಗೆ ಬೇಡ, ಒಂದು ಪರ್ಟಿಕ್ಯುಲರ್ ಲಿಮಿಟೇಷನ್ಸ್ ಇದೆ. 10 crore ಇರುವ ಕಂಪನೀಸ್ ಮಾತ್ರ ಮಾಡಿದ್ರೆ ಸಾಕು ಅಂತ ಇದೆ. ಸೊ ನಾವು ಅದಕ್ಕೆ ಮುಂದಕ್ಕೆ ಡಿಸ್ಕಸ್ ಮಾಡುವ. ಬೇಸಿಕಲ್ ಆಗಿ ಲೀಗಲ್ ಕಂಪ್ಲೈನ್ಸ್ ಕಂಪನಿ ಫಾಲೋ ಮಾಡ್ತಿದ್ಯಾ ಅಥವಾ ಕಾರ್ಪೊರೇಟ್ ಫಾಲೋ ಮಾಡ್ತಿದ್ಯಾ ಅಂತ ಎನ್ಶೂರ್ ಮಾಡ್ಲಿಕ್ಕೆ ಇರುವ ಒಂದು ಟಾಪ್ ಮೋಸ್ಟ್ ಪೊಸಿಷನ್ ಕಂಪನಿ ಸೆಕ್ರೆಟರಿ ಪೊಸಿಷನ್. ಕ್ಲಿಯರಾ? ಈಗ ಪಾಸಿಟಿವ್ ರಿವ್ಯೂಸ್ ಮಾಡೋರು ಇದ್ದಾರೆ, ನೆಗೆಟಿವ್ ರಿವ್ಯೂಸ್ ಮಾಡೋದಿದ್ದಾರೆ. ಯಾಕಂತ ಹೇಳಿದ್ರೆ ಹಿಯರ್ ದ ಕ್ವಾಲಿಫಿಕೇಶನ್ ಡಸಂಟ್ ಮ್ಯಾಟರ್. ಆಲ್ವೇಸ್ ನಾವು ಹೇಳೋ ವಿಷಯ ಅಂತ ಹೇಳಿದ್ರೆ ಎಲ್ಲರಿಗೂ ಕಂಪನಿ ಸೆಕ್ರೆಟರಿ ಆಗ್ಬೋದು, ಆದ್ರೆ ಕ್ವಾಲಿಟಿ ಇರುವ ಕಂಪನಿ ಸೆಕ್ರೆಟರಿ ಆಗ್ಲಿಕ್ಕೆ ಅಷ್ಟು ಸುಲಭ ಅಲ್ಲ. So you have to build the quality when you are growing up or when you are studying something called as the first level, second level, third level. Clear? Okay. ಕಂಪನಿ ಸೆಕ್ರೆಟರಿ ಆದ್ಮೇಲೆ ನಿಮ್ಮ ಮೇನ್ ವರ್ಕ್ ಏನು? ಒಂದು ಕಂಪನಿ ಅಥವಾ ಒಂದು ಕಾರ್ಪೊರೇಟ್ ಅಂತ ಹೇಳುವಾಗ ಸ್ಟ್ರಕ್ಚರ್ ನಿಮಗೆ ಗೊತ್ತಿರಬಹುದು. ಅಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಒಂದು ಬೋರ್ಡ್ ಇದೆ ಅಥವಾ ಒಂದು ಸಂಘಟನೆ ಇದೆ. ಅವರು ಓಕೆ ಆ ಒಂದು ಗ್ರೂಪ್ ಅಥವಾ ಬೋರ್ಡ್ ಕಂಪನಿಯನ್ನು ಮ್ಯಾನೇಜ್ ಮಾಡುವರು. ಯಾಕೆ ಕಂಪನಿ ಅಂತ ಹೇಳಿದ್ರು, ಆಕ್ಚುಲಿ ಕಂಪನಿ ಸೆಕ್ರೆಟರಿ ಅಂಡ್ ಕಾರ್ಪೊರೇಟ್ ಸೆಕ್ರೆಟರಿ ಎರಡು ವರ್ಡ್ ಸೇಮ್ ನಿಮಗೆ ಯೂಸ್ ಮಾಡಬಹುದು. ಕಾರ್ಪೊರೇಟ್ ಅಂತ ಹೇಳುವಾಗ ಸ್ವಲ್ಪ ಕೂಡ ವೈಡರ್ ಸೆಕ್ಟರ್ ಆಗಿ ಬರುತ್ತೆ, ಕಂಪನಿ ಅಂತ ಹೇಳುವಾಗ ಸ್ವಲ್ಪ ಒಂದು ಸಣ್ಣ ಸೆಕ್ಟರ್ ಆಗಿ ಬರುತ್ತೆ. ಓಕೆ, ಯು ಕ್ಯಾನ್ ವರ್ಕ್ ಇನ್ ಇಂಡಿಯಾ ಆಸ್ ವೆಲ್ ಆಸ್ ಫಾರಿನ್ ಕಂಟ್ರಿ. ತುಂಬಾ ಅಫಿಲಿಯೇಟೆಡ್ ಇನ್ಸ್ಟಿಟ್ಯೂಷನ್ಸ್ ಇದೆ, UK ಅಥವಾ ಸಿಂಗಪೂರ್. ಇಟ್ ಮೀನ್ಸ್ ಇಂಡಿಯನ್ ಕಂಪನಿ ಸೆಕ್ರೆಟರಿ ನೀವು ಮಾಡಿದ್ರೆ ಅಲ್ಲಿ ಹೋಗಿ 1-2 ಸ್ವಲ್ಪ ಪೇಪರ್ ಮಾತ್ರ ಬರೆದ್ರೆ ನಿಮಗೆ ಅಲ್ಲಿ ಕೂಡ ವರ್ಕ್ ಮಾಡಬಹುದು. ಆ ತರ ಒಂದು ಕ್ಲೋಸಸ್ ಕೂಡ ನಮ್ಮ ಒಂದು CS ಪ್ರೊಫೆಷನಲ್ ಇದೆ. ಮುಂದೆ ನಮಗೆ ಡೀಟೇಲ್ಸ್ ಹೇಳುವ, ಇಲ್ಲೊಂದು ಬೇಸಿಕ್ ಆಗಿ ನಾನು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಸೊ ನಿಮಗೆ ಬೋರ್ಡ್ ಮೀಟಿಂಗ್ಸ್ ಅಲ್ಲಿ ನಿಮಗೆ ಅಟೆಂಡ್ ಮಾಡಬಹುದು, ಅಥವಾ ಈ ಬೋರ್ಡ್ ಮೀಟಿಂಗ್ ಫುಲ್ ಆಗಿ ಪ್ಲಾನ್ ಮಾಡಿ ಡಿಸೈಡ್ ಮಾಡಿ ಈಸಿಲಿ ಸುಲಭವಾಗಿ ಕಂಡಕ್ಟ್ ಮಾಡಲಿಕ್ಕೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅನ್ನು ಹೆಲ್ಪ್ ಮಾಡೋದು ಕಂಪನಿ ಸೆಕ್ರೆಟರಿ. ನೆಕ್ಸ್ಟ್, ಎಲ್ಲಾ ಕಂಪನಿಯು ಕಂಪ್ಲೈನ್ಸ್ ಅಂದ್ರೆ ಲೀಗಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾ ಇದ್ದಾರಾ ಅಂತ ಆ ಒಂದು ನಾವೇನ್ ಮಾಡ್ಬೇಕು, ಡಿಸೈಡ್ ಮಾಡ್ಲಿಕ್ಕೆ ನಮಗೆ ಕಂಪನಿ ಸೆಕ್ರೆಟರಿ ಪ್ರೊಫೆಷನ್ ಬೇಕು. ಅದೇ ರೀತಿಯಲ್ಲಿ ರೆಗ್ಯುಲೇಟರಿ ಚೇಂಜಸ್, ಯಾಕಂದ್ರೆ ಕಾನೂನು ಯಾವತ್ತು ಚೇಂಜ್ ಆಗುತ್ತಾ ಇರುತ್ತೆ. ಈ ಚೇಂಜ್ ಆಗೋ ಕಾನೂನು ಕರೆಕ್ಟ್ ಆಗಿ ನಾವು ಮ್ಯಾನೇಜ್ಮೆಂಟ್ಗೆ ಅಪ್ಡೇಟ್ ಮಾಡಬೇಕು. ಈ ಅಪ್ಡೇಟ್ ಮಾಡುವಾಗ ನೀವು ಯಾವಾಗೂ ಅಪ್ಡೇಟ್ ಆಗಿರ್ಬೇಕು, ಇವರು ಕಂಪನಿ ಕರೆಕ್ಟ್ ಆಗಿ ಫಾಲೋ ಮಾಡ್ತಿದ್ದಾರಾ ಅಥವಾ ಏನೆಲ್ಲ ಚೇಂಜಸ್ ಆಗಿದೆ, ಈ ಚೇಂಜಸ್ ಎಲ್ಲ ಕರೆಕ್ಟ್ ಆಗಿ ನಾವು ಕಂಪನಿಗೆ ತಿಳಿಯಪಡಿಸುವುದು ಕಂಪನಿ ಸೆಕ್ರೆಟರಿ. ಅದೇ ರೀತಿಯಲ್ಲಿ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವ ಇನ್ವೆಸ್ಟರ್ಸ್ ಇದ್ದಾರೆ. ಈ ಇನ್ವೆಸ್ಟರ್ಸ್ ಯಾವತ್ತೂ ಕಂಪನಿಯಲ್ಲಿ ಬಂದು ಏನಾಗಿದೆ ಕಂಪನಿ, ನನ್ನ ಹಣ ಇಲ್ಲಿದೆ ಅಂತ ಕೇಳಲ್ಲ. ಸೊ ಇಲ್ಲಿ ಇನ್ವೆಸ್ಟರ್ಸ್ ಅಂಡ್ ಕಂಪನಿಯ ಮಧ್ಯೆ ಒಬ್ಬ ಮೀಡಿಯೇಟರ್ ಆಗಿ ಕಂಪನಿ ಸೆಕ್ರೆಟರಿ ವರ್ಕ್ ಮಾಡ್ತಾನೆ. ನೆಕ್ಸ್ಟ್, ಅಡ್ಮಿನಿಸ್ಟ್ರೇಷನ್ ಇದೆ. ಸುಮ್ಮನೆ ಬರೆಯುವುದು ಮಾತ್ರ ಅಲ್ಲ, ಮೀಟಿಂಗ್ಸ್ ಕಂಡಕ್ಟ್ ಮಾಡೋದು, ಯಾವ ತರ ಶೇರ್ ಸರ್ಟಿಫಿಕೇಟ್ ಸೈನ್ ಮಾಡೋದು ಅಥವಾ ಕಂಪನಿಯ ಆನ್ಯುವಲ್ ರಿಟರ್ನ್ ಸಬ್ಮಿಟ್ ಮಾಡೋದು, ಸೈನ್ ಮಾಡೋದು ಎಲ್ಲ ಕಂಪನಿ ಸೆಕ್ರೆಟರಿಯ ಕೆಲಸ. ಅದೇ ರೀತಿಯಲ್ಲಿ ಪ್ರೊಫೆಷನಲಿ ಅಡ್ವೈಸ್ ಕೊಡೋದು. ಯಾರಿಗೆ ಅಡ್ವೈಸ್ ಕೊಡೋದು? ಕಂಪನಿಯ ಹೆಡ್ಗೆ ಅಡ್ವೈಸ್ ಕೊಡೋದು, ಯಾವ ರೀತಿ ಕೆಲಸ ಮಾಡಬೇಕು, ಏನೆಲ್ಲ ಆಗ್ತಾ ಇದೆ, ಏನೆಲ್ಲ ಚೇಂಜಸ್ ಆಗ್ತಾ ಇದೆ. ಸೊ ದಿಸ್ ಇಸ್ ದ ಬೇಸಿಕ್ ವರ್ಕ್. ಇದೆಲ್ಲ ಮಾಡೋಕೆ ನಮಗೆ ಆಗಲ್ಲ.
ಈ ಕಂಪನಿ ಸೆಕ್ರೆಟರಿ ಕಲ್ತ್ಕೊಂಡು ನಿಮಗೆ ಏನು ಬೇಕಾದ್ರೂ ಕೆಲಸ ಮಾಡ್ಬೋದು. ಸೊ ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ದು ಕಂಪನಿ ಸೆಕ್ರೆಟರಿ ಕಲ್ತವರಿಗೆ ಮಾತ್ರ ಸಿಗುವ ಒಂದು ಸ್ಪೆಸಿಫೈಡ್ ಜಾಬ್ ರೋಲ್ ಏನು ಅಂತ. ಈಗ ನಮ್ದು ವರ್ಕ್ ಏನಂತ ಅರ್ಥ ಆಯ್ತಲ್ಲ ಮಕ್ಕಳೇ, ಓಕೆ ಅಲ್ವಾ? ನೆಕ್ಸ್ಟ್ ಲೆವೆಲ್ಸ್ ಏನು, 3 ಲೆವೆಲ್ಸ್ ಇದೆ. ಎಕ್ಸಾಮ್ಸ್ ಲೆವೆಲ್ಸ್ 3 ಲೆವೆಲ್ಸ್ ಇದೆ, ಟ್ರೈನಿಂಗ್ ಬೇರೆ ಇದೆ. CS CET ಅಂತ ಇಟ್ಸ್ ಫೌಂಡೇಶನ್ ಲೆವೆಲ್, CS ಎಕ್ಸಿಕ್ಯೂಟಿವ್, CA ಹೇಳೋದಾರೆ ಇಂಟರ್ ಲೆವೆಲ್, CS ಪ್ರೊಫೆಷನಲ್ ಅಂತ ಹೇಳೋದು ಫೈನಲ್ ಲೆವೆಲ್. ಈಗ ನಮಗೆ ಕಂಪ್ಯಾರಿಸನ್ ಮಾಡೋ CS CET ಎಂಬುದರಲ್ಲಿ 4 ಪೇಪರ್ಸ್ ಇದೆ. ಇನ್ನು ಒಂದೊಂದು ಲೆವೆಲ್ಗೂ ನಮಗೆ ಸಪ್ರೇಟ್ ವಿಡಿಯೋ ಮಾಡ್ಬೋದು. ಇದು ಜಸ್ಟ್ ಓವರ್ ಆಲ್ ಲೆವೆಲ್ಸ್ ಮಾತ್ರ ಹೇಳ್ತಿದ್ದೀನಿ. ಇಲ್ಲಿ 4 ಪೇಪರ್ಸ್ ಇದೆ. MCQ ಎಕ್ಸಾಮಿನೇಷನ್, ಮಲ್ಟಿಪಲ್ ಚಾಯ್ಸ್ ಎಕ್ಸಾಮಿನೇಷನ್, ಬರೀಲಿಕ್ಕೆ ಇಲ್ಲ, ಟಿಕ್ ಮಾಡಲಿಕ್ಕೆ ಮಾತ್ರ. ವರ್ಷದಲ್ಲಿ 4 ಬಾರಿ ಇವರು ಎಕ್ಸಾಮಿನೇಷನ್ ನಡೆಸ್ತಾರೆ. ಜನವರಿಯಲ್ಲಿ ನಡೆಸ್ತಾರೆ, ಮೇ, ಜುಲೈ, ನವೆಂಬರ್. ಕ್ಲಿಯರ್? ನೆಕ್ಸ್ಟ್ ಒನ್ ಆನ್ಲೈನ್ ರಿಮೋಟ್ ಪ್ರಾಕ್ಟೋಡ್ ಮೋಡ್. ನೀವು ಮನೆಯಲ್ಲೇ ಕುತ್ಕೊಂಡು ಎಕ್ಸಾಮಿನೇಷನ್ ಬರೀಬಹುದು, ಯಾವುದೇ ಟೆನ್ಷನ್ ಇಲ್ಲ. ತಪ್ಪಾದ ಮಾರ್ಕಿಗೆ ನೆಗೆಟಿವ್ ಮಾರ್ಕ್ಸಿಂಗ್ ಇಲ್ಲ MCQ ನಲ್ಲಿ. ನೆಕ್ಸ್ಟ್ ಫೀ ಅಂತ ಹೇಳೋದು 2000 ರೂಪೀಸ್. ಇದರಲ್ಲೂ SC ST ಕ್ಯಾಟಗರಿ, ಸ್ಪೆಸಿಫೈಡ್ ಕ್ಯಾಟಗರಿಗೆ ಫೀ ಎಕ್ಸಾಮ್ಷನ್ಸ್ ಇದೆ. ನಿಮಗೆ ಒಂದು ಪ್ರಿಂಟೆಡ್ ಬುಕ್ ಸಿಗುತ್ತೆ. ನಿಮಗೆ 4 ಪೇಪರ್ಸ್ ಇದೆ. ಇಲ್ಲಿ 4 ಪೇಪರ್ಸ್ ಅಲ್ಲಿ ನಿಮಗೆ ಪ್ರಿಂಟೆಡ್ ಮೆಟೀರಿಯಲ್ ನಿಮ್ಮ ಅಡ್ರೆಸ್ಗೆ ಬರುತ್ತೆ. ನೆಕ್ಸ್ಟ್ ರಿಸಲ್ಟ್ ಡಿಕ್ಲರೇಷನ್ ಮ್ಯಾಕ್ಸಿಮಮ್ 2 ವೀಕ್ಸ್ ಒಳಗಡೆ ನಿಮ್ದು ರಿಸಲ್ಟ್ ನಿಮಗೆ ಆನ್ಲೈನ್ ಅಲ್ಲಿ ಬರುತ್ತೆ. ಎಕ್ಸಾಮ್ ಡಿಫಿಕಲ್ಟಿ ಒಂದು ಮೀಡಿಯಂ, ಅಷ್ಟು ಈಸಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಒಂದು 73% ಏನು ಪಾಸಿಂಗ್ ಪರ್ಸೆಂಟೇಜ್ ಇದೆ. ನೆಕ್ಸ್ಟ್ ಪಾಸಿಂಗ್ ಕ್ರೈಟೇರಿಯಾ ಅಂತ ಹೇಳೋದು, ನೀವು 4 ಪೇಪರ್ ಅಲ್ಲಿ ಒಂದು ಪೇಪರ್ಗೆ 40% ಮಾರ್ಕ್ ಮಿನಿಮಮ್ ನೀವು ತೆಗಿಬೇಕು. ಸೊ 40% ಮಾರ್ಕ್ ಅಂತ ಹೇಳಿದಾಗ 4 ಪೇಪರ್ ಅಲ್ಲಿ ಪೇಪರ್ ನಂಬರ್ 1 ಅಲ್ಲಿ ನೀವು 40 ಮಾರ್ಕ್ಸ್ ತೆಗಿಬೇಕು. ಇಟ್ ಮೀನ್ಸ್ 40% ಮಾರ್ಕ್ ನೀವು ತೆಗಿಬೇಕು. 4 ಪೇಪರ್ ಒಂದುಗೂಡಿಸುವಾಗ ನಿಮಗೆ ಆವರೇಜ್ 50% ಮಾರ್ಕ್ ಇರಬೇಕು. ಅರ್ಥ ಆಯ್ತಾ? 2ನೇ ಪೇಪರ್ ಅಲ್ಲಿ ನಿಮಗೆ 40%, 3ನೇ ಪೇಪರ್ ಅಲ್ಲಿ 40%, 4ನೇ ಪೇಪರ್ ಅಲ್ಲೂ 40% ಆದ್ರೆ ಎಷ್ಟಾಗುತ್ತೆ ಟೋಟಲ್ ನಮಗೆ 400 ಅಲ್ಲಾದ್ರೆ ಆಕ್ಚುಲಿ 200, ಈಗ 400 ಅಂತ ಅಂದ್ಕೊಳ್ಳಿ. ಒಂದು ಕ್ಯಾಲ್ಕುಲೇಷನ್ಗೆ ನಿಮಗೆ 160 ಮಾತ್ರ ಬರುತ್ತೆ. ಆಕ್ಚುಲಿ 450% ಎಷ್ಟು 200. ಸೊ ನಿಮಗೆ ಇಂಡಿವಿಜುವಲ್ ಪೇಪರ್ ಅಲ್ಲಿ 40%, ಎಲ್ಲಾ ಸೇರಿಸುವಾಗ ನಿಮಗೆ 50% ಬೇಕು. ಇಟ್ ಮೀನ್ಸ್ ಯಾವುದಾದ್ರೂ ನೀವು 2 ಪೇಪರ್ ಅಲ್ಲಿ ಇಲ್ಲಿ 60 ತೆಗೆದ್ರೆ ನಿಮಗೆ ಆವರೇಜ್ ಎಷ್ಟಾಗುತ್ತೆ 200 ಆಗುತ್ತೆ. ಇದು ಎಕ್ಸಿಕ್ಯೂಟಿವ್ ಅಥವಾ ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ಗೂ ಸೇಮ್ ಅಪ್ಲಿಕೇಶನ್ ಬರುತ್ತೆ. CS CET ಬಗ್ಗೆ ಸ್ವಲ್ಪ ಗೊತ್ತಾಯ್ತಲ್ಲ. ನೆಕ್ಸ್ಟ್ CS ಎಕ್ಸಿಕ್ಯೂಟಿವ್ ಸೆಕೆಂಡ್ ಲೆವೆಲ್. ಇದು CS CET ಪಾಸ್ ಆದವರಿಗೆ ಬರಬಹುದು ಅಥವಾ ಡೈರೆಕ್ಟ್ ಆಗಿ ಎಂಟ್ರಿ ಇದೆ. ಡಿಗ್ರಿ ಆದವರಿಗೆ, PG ಆದವರಿಗೆ, CA ಫೈನಲ್ ಆದವರಿಗೆ ಅಥವಾ CMA ಫೈನಲ್ ಆದವರಿಗೆ ಡೈರೆಕ್ಟ್ ಆಗಿ CS ಎಕ್ಸಿಕ್ಯೂಟಿವ್ ಎಂಟರ್ ಆಗಬಹುದು. ಒಂದು 5000 ರೂಪೀಸ್ ನಿಮಗೆ ಎಕ್ಸಾಮ್ಷನ್ ಫೀಸ್ ಬರುತ್ತೆ. ನೆಕ್ಸ್ಟ್ 7 ಪೇಪರ್ಸ್ ಇದೆ. ಗ್ರೂಪ್ ನಂಬರ್ 1 ನಲ್ಲಿ 4 ಪೇಪರ್ಸ್ ಇದೆ. ಗ್ರೂಪ್ ನಂಬರ್ 2 ಅಲ್ಲಿ 3 ಪೇಪರ್ಸ್ ಇದೆ. ನಿಮಗೆ ಒಟ್ಟಿಗೆ ಬರೀಬಹುದು, ಸಪರೇಟ್ ಬರೀಬಹುದು, ಒಂದೊಂದು ಪೇಪರ್ ಹಾಕಿ ಬರೀಬಹುದು. ಕ್ಲಿಯರ್? ಇದು ಡಿಸ್ಕ್ರಿಪ್ಟಿವ್ ಅಂಡ್ MCQ ಇದೆ. 80-20 ಎಲ್ಲ ಪೇಪರ್ಸ್ ಅಲ್ಲ, ಮೆಜಾರಿಟಿ ಪೇಪರ್ಸ್ ಅಲ್ಲಿ 20 ಮಾರ್ಕ್ಸ್ MCQ ಇದೆ, 80 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ನಾವು ಬರೀಬೇಕು. ಓಕೆ, ಲೋ ನಮಗೆ ಬರೀಬೇಕು. ಟ್ವೈಸ್ ಇನ್ ಎವ್ರಿ ಇಯರ್, ಜೂನ್ ಮತ್ತೆ ನಿಮಗೆ ಡಿಸೆಂಬರ್ ಅಲ್ಲಿ ಬರುತ್ತೆ. ಸೆಂಟರ್ ಬೈಡ್ ಎಕ್ಸಾಮಿನೇಷನ್, ನೀವು ಅಲ್ಲಿ ಸೆಂಟರ್ ಅಲ್ಲಿ ಹೋಗಿ ಬರೀಬೇಕು. ನೆಕ್ಸ್ಟ್ ನೆಗೆಟಿವ್ ಮಾರ್ಕಿಂಗ್ ಇದೆ. ಈ 20 ಮಾರ್ಕ್ಸ್ಗೆ ಯಾವುದಾದ್ರೂ ತಪ್ಪಾದ್ರೆ ನಿಮಗೆ ತಪ್ಪಾದ ಮಾರ್ಕಿಂದ 0.25 ಮೈನಸ್ ಮಾಡ್ತಾರೆ. ನೆಕ್ಸ್ಟ್ ಟೋಟಲ್ ಫೀಸ್ 17,000, ಡೈರೆಕ್ಟ್ ಎಂಟ್ರಿಗೆ 5,000 ಎಕ್ಸ್ಟ್ರಾ ಬರುತ್ತೆ. ಸೊ 22,000, ಅದರಲ್ಲಿ ಒಂದು 500 ನಿಮಗೆ ರಿಡಕ್ಷನ್ ಮಾಡಬಹುದು. ಅದೊಂದು ಸಬ್ಸ್ಕ್ರಿಪ್ಷನ್ ಇದೆ, ಒಂದು ಮ್ಯಾಗಝಿನ್, ನಿಮಗೆ ಬೇಕಾದ್ರೆ ತೆಗಿಬಹುದು, ಇಲ್ಲ ಅಂದ್ರೆ ನಿಮಗೆ ಅವಾಯ್ಡ್ ಮಾಡಬಹುದು. ನೆಕ್ಸ್ಟ್ ರಿಸಲ್ಟ್ ಡಿಕ್ಲರೇಷನ್ ವಿತಿನ್ 2 months. ಡಿಸೆಂಬರ್ ಎಕ್ಸಾಮಿನೇಷನ್ ಫೆಬ್ರವರಿ 25 ಅಂಡ್ ಜೂನ್ ಎಕ್ಸಾಮಿನೇಷನ್ August 25 ನಿಮಗೆ ರಿಸಲ್ಟ್ ಬರುತ್ತೆ. ಎಕ್ಸಾಮ್ ಡಿಫಿಕಲ್ಟಿ ಅಂತ ಹೇಳೋದು ಇಟ್ಸ್ ಲಿಟಲ್ ಬಿಟ್ ಆಫ್ ಡಿಫಿಕಲ್ಟ್. ಕರೆಕ್ಟ್ ಆಗಿ ಹೇಳೋದಾದ್ರೆ ಎಕ್ಸಿಕ್ಯೂಟಿವ್ ಲೆವೆಲ್ ಇಸ್ ಅ ವೆರಿ ಡಿಫಿಕಲ್ಟ್ ಎಕ್ಸಾಮಿನೇಷನ್ CS ಜರ್ನಿ. ಓಕೆ, ಪಾಸಿಂಗ್ ಕ್ರೈಟೀರಿಯಾ ಸೇಮ್. ಇದೊಂದು ಪಾಸಿಂಗ್ ಪರ್ಸೆಂಟೇಜ್ ಒಂದು ಕೆಲವೊಂದು ಟೈಮಲ್ಲಿ ಇದು ವೇರಿ ಆಗುತ್ತೆ. 7 to 10% ಇರುತ್ತೆ, ಕೆಲವೊಂದು ಟೈಮಲ್ಲಿ 13% ಇರುತ್ತೆ. ಇಟ್ ಮೀನ್ಸ್ 100 ಜನ ಎಕ್ಸಾಮ್ ಬರೆದ್ರೆ 13 ಜನ ಮಾತ್ರ ಪಾಸ್ ಆಗುತ್ತೆ. ಸೊ ಯಾವ ರೀತಿ ಪಾಸ್ ಆಗಬೇಕು ಅಂತ ಡೀಟೇಲ್ಸ್ ನಮಗೆ ಮುಂದೆ ಹೇಳುವ. ಈಗ ಎಕ್ಸಿಕ್ಯೂಟಿವ್ ಪಾಸ್ ಆಗುತ್ತೆ. ಎಕ್ಸಿಕ್ಯೂಟಿವ್ ಪಾಸ್ ಆದ್ಮೇಲೆ CS ಪ್ರೊಫೆಷನಲ್, ಇದಕ್ಕೆ ಡೈರೆಕ್ಟ್ ಎಂಟ್ರಿ ಇಲ್ಲ. ನೀವು CS ಎಕ್ಸಿಕ್ಯೂಟಿವ್ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಿಮಗೆ CS ಪ್ರೊಫೆಷನಲ್ ಬರೀಬಹುದು. ನೆಕ್ಸ್ಟ್ ಇದರಲ್ಲೂ 7 ಪೇಪರ್ಸ್ ಇದೆ. ಗ್ರೂಪ್ ನಂಬರ್ 1 4 ಪೇಪರ್ಸ್, ಗ್ರೂಪ್ ನಂಬರ್ 2 3 ಪೇಪರ್ಸ್. ಇದರಲ್ಲಿ ಓಪನ್ ಬುಕ್ ಎಕ್ಸಾಮಿನೇಷನ್ ಇದೆ, ನಿಮಗೆ ಬುಕ್ ತೆಗೆದಿಟ್ಕೊಂಡು ನಿಮಗೆ ಬರೀಬಹುದು. ಓಕೆ, ಕ್ಲಿಯರ್? ಎಲೆಕ್ಟಿವ್ ಸಬ್ಜೆಕ್ಟ್ ಇದೆ. ಗ್ರೂಪ್ ನಂಬರ್ 1 ನಲ್ಲಿ ಒಂದು ಎಲೆಕ್ಟಿವ್ ಇದೆ, ಗ್ರೂಪ್ ನಂಬರ್ 2 ಅಲ್ಲೂ ಒಂದು ಎಲೆಕ್ಟಿವ್ ಇದೆ. ಕ್ಲಿಯರ್ ಅಲ್ವಾ ಮಕ್ಕಳೇ? ಓಕೆ ಅಲ್ವಾ? ನೆಕ್ಸ್ಟ್ ಇದು ಫುಲ್ಲಿ ಡಿಸ್ಕ್ರಿಪ್ಟಿವ್, ಯಾವುದೇ MCQ ಇಲ್ಲ. ಸೇಮ್ ಅಸ್ ಟ್ವೈಸ್ ಇನ್ ಎವ್ರಿ, ಸೆಂಟರ್ ಬೇಸ್ಡ್, ನೋ ನೆಗೆಟಿವ್ ಮಾರ್ಕ್, ಯಾಕಂದ್ರೆ ಫುಲ್ಲಿ ಡಿಸ್ಕ್ರಿಪ್ಟಿವ್. ಫೀಸ್ ರೂಪೀಸ್ 20,000 ರೂಪೀಸ್ ಫೀಸ್ ಬರುತ್ತೆ. ರಿಸಲ್ಟ್ ಡೆಕ್ಲರೇಷನ್ 2 months, ಸೇಮ್ ಅಸ್ ಎಕ್ಸಿಕ್ಯೂಟಿವ್. ಎಕ್ಸಾಮ್ ಡಿಫಿಕಲ್ಟ್ ಸರ್. ಎಕ್ಸಿಕ್ಯೂಟಿವ್ ಮತ್ತೆ ಸರ್ ಒಂದೊಂದು ಲೆವೆಲ್ ಆಗುವಾಗ ಡಿಫಿಕಲ್ಟಿ ಜಾಸ್ತಿ ಆಗುತ್ತಲ್ಲ ಸರ್, ಆದರೆ CS ಪ್ರೊಫೆಷನಲ್ ಸಣ್ಣ ಕರೆಕ್ಷನ್ಸ್ ಇದೆ. ಕಂಪ್ಯಾರಿಟಿವ್ಲಿ CS ಎಕ್ಸಿಕ್ಯೂಟಿವ್ ಕಂಪ್ಯಾರಿಟಿವ್ಲಿ ಮಾಡುವಾಗ ಡಿಫಿಕಲ್ಟ್ ಲೆವೆಲ್ ಕಮ್ಮಿ. ಯಾಕಂತ ಹೇಳಿದ್ರೆ ಎಕ್ಸಿಕ್ಯೂಟಿವ್ ವೆರಿ ಡಿಫಿಕಲ್ಟ್ ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡಿದ ಒಂದು ಸ್ಟೂಡೆಂಟ್ಗೆ ಪ್ರೊಫೆಷನಲ್ ಅಷ್ಟು ಡಿಫಿಕಲ್ಟ್ ಆಗಿ ಬರಲ್ಲ.
ಅದಕ್ಕೋಸ್ಕರ ನಾವು ಹೇಳೋದು ಡಿಫಿಕಲ್ಟ್, ಅಷ್ಟು ಈಸಿ ಅಂತ ಅಲ್ಲ, ಅದರ ಅರ್ಥ ತಿಳ್ಕೊಳ್ಳಿ. ನೆಕ್ಸ್ಟ್ ಪಾಸಿಂಗ್ ಕ್ರೈಟೀರಿಯಾ ಸೇಮ್. ಇದಕ್ಕೊಂದು ಪ್ರೀ ಎಕ್ಸಾಮಿನೇಷನ್ ಇದೆ, ಇದು ಹೇಳಲಿಕ್ಕೆ ನಮ್ಮ ಮರ್ತೋಯ್ತು. ಪ್ರೀ ಎಕ್ಸಾಮಿನೇಷನ್ ಪ್ರೀ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಆಕ್ಚುಲಿ ನೀವು ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆ ಒಂದು ಪ್ರೀ ಎಕ್ಸಾಮಿನೇಷನ್ ಅಂತ ಆನ್ಲೈನ್ ಪೋರ್ಟಲ್ ಅಲ್ಲಿ ಎಕ್ಸಾಮಿನೇಷನ್ ಇದೆ. ಡಿಫಿಕಲ್ಟ್ ಏನು ಅಲ್ಲ, ಜಸ್ಟ್ ಒಂದು 40 ಮಾರ್ಕ್ಸ್ ತೆಗೆದ್ರೆ ನೀವು ಪಾಸ್ ಆಗ್ತೀರಾ. ಇಂಡಿವಿಜುವಲ್ ಪೇಪರ್ಸ್, ಅದರಲ್ಲಿ ಅಗ್ರಿಗೇಟ್ ಅಂತಾರೆ ಇಲ್ಲ, ಸಿಂಪಲ್ ಆಗಿ ಅದರ ಬಗ್ಗೆ ಮುಂದೆ ನಮಗೆ ವಿಡಿಯೋ ಮಾಡುವ. ಇನ್ನು ಟ್ರೈನಿಂಗ್ ಸ್ಟ್ರಕ್ಚರ್ ಇನ್ಕ್ಲೂಸಿವ್ ಆಗಿ ನಿಮಗೆ ಏನೆಲ್ಲ ಇದೆ. ಫಸ್ಟ್ ನೀವು CSET ಎಕ್ಸಾಮ್ ಬರ್ದಾದ್ಮೇಲೆ ನಿಮಗೆ ಒಂದು 1 day ಓರಿಯಂಟೇಷನ್ ಪ್ರೋಗ್ರಾಮ್ ಇದೆ. ರೆಗ್ಯುಲರ್ ಇಟ್ ಮೀನ್ಸ್ ಯು ಹ್ಯಾವ್ ಟು ಗೋ ದೇರ್ ಅಂಡ್ ಅಟೆಂಡ್. ಒಂದು 2 ಗಂಟೆ 3 ಗಂಟೆ ಒಂದು ಕ್ಲಾಸ್ ಇರುತ್ತೆ. ಈ CS ಬಗ್ಗೆ, ಜರ್ನಿ ಬಗ್ಗೆ ಕಂಪ್ಲೀಟ್ ಒಂದು ಡೀಟೇಲ್ಸ್ ಒಂದು ಕಂಪನಿ ಸೆಕ್ರೆಟರಿ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಇದು ನಿಮ್ಮ ನಿಯರೆಸ್ಟ್ ಆಗಿರುವ ಚಾಪ್ಟರ್ ಅಥವಾ ಆಫೀಸಿಗೆ ನಿಮಗೆ ಹೋಗಿ ಅಟೆಂಡ್ ಮಾಡಬಹುದು. ಇದು ಮ್ಯಾಂಡೇಟರಿ, ಡೈರೆಕ್ಟ್ ಎಂಟ್ರಿಗೂ ಮ್ಯಾಂಡೇಟರಿ, CSET ಕಂಪ್ಲೀಟ್ ಆದವರಿಗೂ ಮ್ಯಾಂಡೇಟರಿ. ನೆಕ್ಸ್ಟ್ ಫೀಸ್ ನಿಮ್ದು ಇದರಲ್ಲೇ ಇನ್ಕ್ಲೂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ CS ಎಕ್ಸಿಕ್ಯೂಟಿವ್ ಲೆವೆಲ್ ಗ್ರೂಪ್ ಎಕ್ಸಾಮಿನೇಷನ್ ನಾವು ಬರ್ದಾದ್ಮೇಲೆ 2 ಆಪ್ಷನ್ ಇದೆ. ನಿಮಗೆ ಎಕ್ಸಿಕ್ಯೂಟಿವ್ ಪ್ರೊಫೆಷನಲ್ ಎಕ್ಸಾಮಿನೇಷನ್, ಇದು ಎಕ್ಸಾಮಿನೇಷನ್ ಬರೆದು ಇಟ್ ಮೀನ್ಸ್ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್. ಇದರಲ್ಲಿ ಪ್ರೀ ಎಕ್ಸಾಮಿನೇಷನ್ ಬರುತ್ತೆ, ನಾನು ಹೇಳಲಿಲ್ಲ ಅಷ್ಟೇ, ನಾವು ಮುಂದೆ ಹೇಳಿದ್ವಿ, ಮುಂಚೆನೆ ಹೇಳಿದೀವಿ ನಾವು. ಓಕೆ, ನೆಕ್ಸ್ಟ್ CS ಪ್ರೊಫೆಷನಲ್ ಅಂತ ಎಕ್ಸಾಮಿನೇಷನ್ ನಿಮಗೆ ಬರ್ಬೋದು. ಇಟ್ ಮೀನ್ಸ್ 4th ಸ್ಟೆಪ್ ಇದು ಮಾಡ್ಬೋದು, ಮತ್ತೆ ನಿಮಗೆ ಟ್ರೈನಿಂಗ್ಗೆ ಹೋಗ್ಬೋದು. ಇದೆಲ್ಲ ನಿಮಗೆ ಇನ್ನು ಆರ್ಡರ್ ವೈಸ್ ಹೋಗ್ಬೇಕಾದ್ರೆ CS ಎಕ್ಸಿಕ್ಯೂಟಿವ್ ಆದ್ಮೇಲೆ 15 days ಇಂದು ಆನ್ಲೈನ್ ಟ್ರೈನಿಂಗ್ ಇದೆ. ಆನ್ಲೈನ್ ಟ್ರೈನಿಂಗ್ ಅಂತ ರೆಕಾರ್ಡೆಡ್ ಕ್ಲಾಸಸ್ ಮುಂದೆ ಇಟ್ಕೊಂಡು ನೋಡ್ಬೋದು. and you can do some other works as well. It means daily ಒಂದು 2 hours maximum, 2 to 3 hours maximum ನೀವು ಅಟೆಂಡ್ ಮಾಡಬಹುದು. ನಿಮಗೆ ಕ್ಲಾಸ್ ಆದ್ಮೇಲೆ ನಿಮಗೆ ಬೇರೆ ಏನೋ ವರ್ಕ್ ಇದ್ರೆ ಫ್ರೀ ಟೈಮ್ ಅಲ್ಲಿ ನಿಮಗೆ ನೋಡಬಹುದು. ಓಕೆ, ನೆಕ್ಸ್ಟ್ EDP 15 days ಇದೆ. ಇದು ರೆಗ್ಯುಲರ್, ಇಟ್ ಮೀನ್ಸ್ ಯು ಹ್ಯಾವ್ ಟು ಗೋ ಟು ಅ ಪರ್ಟಿಕ್ಯುಲರ್ ಚಾಪ್ಟರ್. ಅದೊಂದು ಬ್ಯಾಚ್ ಆಗುವಾಗ ಅವರು ಅನೌನ್ಸ್ ಮಾಡ್ತಾರೆ, ಅಲ್ಲಿ ಹೋಗಿ ನಾವು ಅಟೆಂಡ್ ಮಾಡಬೇಕು 15 days. ನಾರ್ಮಲಿ ಇದಕ್ಕೆ 2000 rupees ಫೀಸ್ ಬರುತ್ತೆ, ಎಕ್ಸ್ಟ್ರಾ ಬರುತ್ತೆ. ಇದಕ್ಕೆ ವೇರಿ ಆಗುತ್ತೆ, ಅಪ್ರಾಕ್ಸಿಮೇಟ್ಲಿ 6000 rupees ಎಲ್ಲ ಫೀಸ್ ಬರುತ್ತೆ. ಓಕೆ, ಫುಡ್ ಐಟಮ್ಸ್ ಎಲ್ಲ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ 21 months ನಮಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಇದೆ. 20 months ನಾವು ಒಂದು CS ಅಂಡರ್ ಅಥವಾ ಕಂಪನಿ ಸೆಕ್ರೆಟರಿ ICSI ಅಂತ ಇನ್ಸ್ಟಿಟ್ಯೂಟ್ ಹೇಳುವ, ICSI ಇದರ ಇನ್ಸ್ಟಿಟ್ಯೂಟ್, ICSI ಅಂತ ಇನ್ಸ್ಟಿಟ್ಯೂಟ್ ಹೇಳುವ ಅದರ ಅಂಡರ್ಲಿ ಯಾರಿಗೆಲ್ಲ ರೆಕಾಗ್ನೈಸರ್ ಆಗಿದೆ ಅವರ ಅಂಡರಲ್ಲಿ ನಮಗೆ ಹೋಗಿ ವರ್ಕ್ ಮಾಡ್ಬೋದು. ಕರೆಕ್ಟಾ? ಓಕೆ, ಇದಾದ್ಮೇಲೆ ಒಂದು CS ಪ್ರೊಫೆಷನಲ್ ಎಕ್ಸಾಮಿನೇಷನ್, ಇದಕ್ಕೂ ಪ್ರೀ ಎಕ್ಸಾಮಿನೇಷನ್ ಇದೆ. ಇದೆಲ್ಲ ಆದ್ಮೇಲೆ ಲಾಸ್ಟ್ ಸೇಟ್ ಒಂದು 30 to 60 days ಒಂದು ರೆಗ್ಯುಲರ್ ನಿಮಗೆ ಲಾಸ್ಟ್ ಎಕ್ಸಾಮ್ ಎಲ್ಲ ಆದ್ಮೇಲೆ ನಿಮಗೆ ಒಂದು ಕಾನ್ವೊಕೇಶನ್, ಬಾಕಿ ಎಲ್ಲ ಡೀಟೇಲ್ಸ್ ಏನು, ಈ ಕಾರ್ಪೊರೇಟ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ICSI ಅರೇಂಜ್ ಮಾಡ್ತಾರೆ. ನಾರ್ಮಲಿ ಅದು ನಾರ್ತ್ ಇಂಡಿಯಾ ಸೈಡ್ ಅಲ್ಲಿ ಇರುತ್ತೆ. ಮೈನ್ ಚಾಪ್ಟರ್ಸ್ ಅಂತ ಹೇಳೋದು ಇವ್ರದ್ದು ರೀಸನ್ ಆಫೀಸಸ್ ನಾವು ಚಾಪ್ಟರ್ಸ್ ಅಂತ ಹೇಳೋದು. ಓಕೆ, ಇದೆಲ್ಲ ಆದ್ಮೇಲೆ ನಿಮ್ಮ ಹೆಸರು, ಕಂಪನಿ ಸೆಕ್ರೆಟರಿ, ಇದರಲ್ಲೂ ಒಂದಿದೆ. ನಿಮಗೆ ಇನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಅಪ್ಲೈ ಮಾಡಬಹುದು, ಅಥವಾ ನಿಮಗೆ ಎಂಪ್ಲಾಯ್ಮೆಂಟ್ ಆದ್ರೆ ಏನು ಮಾಡೋಕ್ಕಾಗಲ್ಲ, ನಿಮಗೆ ಜಸ್ಟ್ ಅಂದ್ರೆ ವರ್ಕ್ ಮಾಡೋದು. ನಿಮಗೆ CS ಅಂತ ನೇಮ್ ನೀವು ಯೂಸ್ ಮಾಡಬೇಕಾದ್ರೆ ನೀವು ಹ್ಯಾವ್ ಟು ಗೋ ಫಾರ್ ಪ್ರಾಕ್ಟೀಸ್. ಕ್ಲಿಯರ್ ಅಲ್ಲ ಮಕ್ಕಳೇ? ಎಲ್ಲ ಅರ್ಥ ಆಯ್ತಲ್ಲ? ಸೊ ನಾವು ಬೇಸಿಕ್ ಆಗಿ ಗೊತ್ತಿರಬೇಕಾದ CS ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ನಮಗೆ ಗೊತ್ತಿರಬೇಕಾದ ವಿಷಯವನ್ನು ಕಂಪ್ಲೀಟ್ ಆಗಿ ಡೀಟೇಲ್ಸ್ ನಾನು ಹೇಳಿದ್ದೇನೆ. ನಿಮಗೆ ಏನಾದರೂ ಡೌಟ್ ಅಂಡ್ ಕ್ಲಾರಿಫಿಕೇಶನ್ಸ್ ಇದ್ರೆ ನಮಗೆ ವಿಡಿಯೋ ಬೇಸಲ್ಲಿ ಕಮೆಂಟ್ ಮಾಡ್ಬೋದು. ನಾವು CS ರೆಕಾರ್ಡೆಡ್ ಕ್ಲಾಸಸ್ ಅನ್ನು ಕನ್ನಡ ಲ್ಯಾಂಗ್ವೇಜ್ ಅಲ್ಲೇ ಕೊಡ್ತಿದ್ದೀವಿ. ಸೊ ಲೋ ಕ್ಲಾಸಸ್ ನಾನು ಕನ್ನಡ ಲ್ಯಾಂಗ್ವೇಜ್ ಅಲ್ಲೇ ಕೊಡ್ತಿದ್ದೀನಿ. ನಿಮಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ವಿಲ್ ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ.